ಲೋಕಸಭಾ ಚುನಾವಣೆಗೆ ಬೆರಳೆಣಿಕೆ ತಿಂಗಳು ಬಾಕಿ ಇರುವಾಗ ಘರ್ ವಾಪಸಿ ಪರ್ವ ರಾಜ್ಯದಲ್ಲಿ ಬಿರುಸುಗೊಂಡಿದೆ. ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆ ಬಳಿಕ ಸವದಿ ಯಾವಾಗ ಅನ್ನೋ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವದಿ ಬಿಜೆಪಿ ಸೇರ್ಪಡೆ ವಿಚಾರವನ್ನ ಸ್ವಾಗತಿಸಿದ್ದಾರೆ ಬಿಜೆಪಿ ನಾಯಕರು. ಸವದಿ ಬಿಜೆಪಿ ಸೇರ್ಪಡೆಯಾದ್ರೆ ಮತ್ತಷ್ಟು ಶಕ್ತಿ ಬರುತ್ತೆ ಪಕ್ಷಕ್ಕೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ ನೀಡಿದ್ದಾರೆ. ಸವದಿ ಕರೆತರುವ ಜವಾಬ್ದಾರಿ ನಮ್ಮ ಹೆಗಲಿಗಿದೆ ಅಂತ ಹೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಇಡೀ ದಿನ ಸವದಿ ಅವರ ಚಲನವಲನ, ಅವರು ಯಾರ ಜೊತೆ ಓಡಾಡಿದ್ರು, ಹಾಗೆ ಯಾರ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ರು, ಇದೆಲ್ಲವನ್ನ ಗಮನಿಸಿದಾಗ ರಾಜಕೀಯ ವಲಯದಲ್ಲಿ ಹುಟ್ಟಿರುವ ಚರ್ಚೆ ಸವದಿ ಅವ್ರನ್ನ ಕೂಡ ಬಿಜೆಪಿಗೆ ವಾಪಸ್ ಕರೆತರುವ ಪ್ರಯತ್ನ ನಡೀತಾ ಇದೆಯಾ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿ ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಇಬ್ಬರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಲಕ್ಷ್ಮಣ ಸವದಿಯವರು ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ಅವರು ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮ್ಯಾಗ ಹೋಗ್ತಾರೆ. ಇಲ್ಲ ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೋ ಅದು. ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಹಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ರವ್ರ ಮೇಲೆ ಕೂಡ ಅದ ಮತ್ತು ಅವ್ರ ಮೇಲೆ ಕೂಡ ಅದ. ಅದನ್ನು ಕೇಂದ್ರ ಸರ್ಕಾರ, ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೆ. ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮ್ಯಾಗ ಹೋಗ್ತಾರೆ. ಇಲ್ಲ ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೋ ಅದು. ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಹಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ರವ್ರ ಮೇಲೆ ಕೂಡ ಅದ ಮತ್ತು ಅವ್ರ ಮೇಲೆ ಕೂಡ ಅದ. ಅದನ್ನು ಕೇಂದ್ರ ಸರ್ಕಾರ